ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಓಕೆ, ಲಾಸ್ಟ್ ವಿಡಿಯೋದಲ್ಲೆಲ್ಲ ಹ್ಯೂಮನ್ ರೈಟ್ಸ್ ಅಂದ್ರೆ ಏನು, ಹ್ಯೂಮನ್ ರೈಟ್ಸ್ ಯಾವ್ಯಾವ ರೀತಿ ಬರುತ್ತೆ, ಹ್ಯೂಮನ್ ರೈಟ್ಸ್ ನ ಆರಿಜಿನ್ ಏನು, ಡೆವಲಪ್ಮೆಂಟ್ ಏನು, ಥಿಯರೀಸ್ ಏನು ಎಲ್ಲ ನೋಡ್ಕೊಂಡು ಬಂದ್ರಿ. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣ ಅಂತಂದ್ರೆ ಹ್ಯೂಮನ್ ರೈಟ್ಸ್ ನ ಕೈಂಡ್ಸ್ ಗಳು ನೋಡೋಣ. ಸಿವಿಲ್ ಪೊಲಿಟಿಕಲ್ ರೈಟ್ಸ್ ಏನು, ಎಕನಾಮಿಕ್ ಸೋಷಿಯಲ್ ಕಲ್ಚರಲ್ ರೈಟ್ಸ್ ಏನು, ಗ್ರೂಪ್ ರೈಟ್ಸ್ ಏನು, ಎನ್ವೈರನ್ಮೆಂಟಲ್ ರೈಟ್ಸ್ ಏನು, ಡಿಜಿಟಲ್ ರೈಟ್ಸ್ ಏನು, ಅದರ್ ರೈಟ್ಸ್ ಏನು, ಈ ತರ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಯಾಕೆ ಇಷ್ಟೇ ಇಷ್ಟೇ ಅಂತಲ್ಲ, ಲಾಟ್ಸ್ ಆಫ್ ಇದು ಕಾನ್ಸೆಪ್ಟ್ಸ್ ಗಳೆಲ್ಲ ಹಾಗೆ ಇದೆ. ಸೊ ಇವತ್ತಿನ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಕಂಪ್ಲೀಟ್ ಆಗಿ ನಮ್ದು ಆಗಿರುವಂತ ವಿಡಿಯೋ ಕ್ಲಾಸಸ್ ಗಳು ಕೂಡ ಇದೆ. ನೀವು ಓಕೆ, ಈಗ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ವಾಟ್ ಇಸ್ ದ ಹ್ಯೂಮನ್ ರೈಟ್ಸ್, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಹ್ಯೂಮನ್ ರೈಟ್ಸ್. ನೋಡಿ, ಪ್ರಶ್ನೆ ಹೇಳ್ತಾ ಇದೆ ಹ್ಯೂಮನ್ ರೈಟ್ಸ್ ಅಂದ್ರೆ ಏನು. ಹ್ಯೂಮನ್ ರೈಟ್ಸ್ ಅಂದ್ರೆ ಏನು ಅಂತ ನಾನು ಆಲ್ವೇಸ್ ಹೇಳಿದೀನಿ, ಇದನ್ನ ಅಟ್ಯಾಚ್ ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳುವ ಸಾಧ್ಯತೆಗಳಿರುತ್ತೆ ಅಂತ. ಅದಕ್ಕೆ ನಾನು ಪಾರ್ಟ್ 2 ಆರ್ ಪಾರ್ಟ್ 3 ಅಲ್ಲಿ ಇದ್ರ ಡೆಫಿನೇಷನ್ ನಾನು ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ ಏನಿದೆ ಅಂತ ಹೇಳಿ. ಸೊ ಈಗ ನಾವು ಬೇಸಿಕಲಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಕೈಂಡ್ಸ್ ಆಫ್ ಹ್ಯೂಮನ್ ರೈಟ್ಸ್. ಇದಕ್ಕೆ ಇಂಟ್ರೊಡಕ್ಷನ್ ಎಲ್ಲಿ ಸರ್, ಕನ್ಕ್ಲೂಷನ್ ಎಲ್ಲಿ ಸರ್ ಅಂತ ನೀವು ಸಣ್ಣ ಮಕ್ಳ ಹತ್ರ ಕೇಳ್ಬೇಡಿ, ಫಸ್ಟ್ ಟೈಮ್ ಜಾಯ್ನ್ ಆಗಿರೋ ತರ. ಆಲ್ರೆಡಿ ನೀವೀಗ ಬಂದಿದ್ದೀರಾ ಒಂದ್ ಹಂತಕ್ಕೆ. ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಏನಿದೆ ಅಲ್ವಾ, ಅದೆಲ್ಲ ಏನಿದೆ ಒಂದು ಜನರಲೈಸ್ಡ್ ವ್ಯೂ ಅಲ್ಲೇ ಬರಿಬೇಕು. ನಾವೇನು ಸ್ಟಾರ್ಟಿಂಗ್ ಅಂತೀವಲ್ವಾ, ಆ ನಮ್ಮ ಮುನ್ನುಡಿ ಸ್ಟಾರ್ಟಿಂಗ್ ಅದು, ಮತ್ತೆ ಉಪಸಂಹಾರ ಅಂತ ನಾವು ಲಾಸ್ಟಿಗೆ ಏನ್ ಬರಿತೀವಿ ಅದನ್ನ ಪೀಠಿಕೆ ಮತ್ತು ಉಪಸಂಹಾರ, ಪೀಠಿಕೆ ಮತ್ತು ಉಪಸಂಹಾರ ಇದು ನಿಮ್ಮ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವೇ ಬರಿಬೇಕಾಗುತ್ತೆ. ಆಯ್ತಾ? ಸೊ ಇದನ್ನ ಒಂದು ಜನರಲೈಸ್ಡ್ ವ್ಯೂ, ಇದಕ್ಕೆ ಯಾವ್ದು ಪರ್ಟಿಕ್ಯುಲರ್ ಆನ್ಸರ್ ಅಂತಿರಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಪಾಯಿಂಟ್ ಅಲ್ಲಿ ಮಿಡ್ಲಲ್ಲಿ ಏನ್ ಬಾಡಿ ಬರೀತೀರಾ ಅದು ನನ್ನ ಜವಾಬ್ದಾರಿ. ಆಯ್ತಾ? ಕ್ಲಿಯರ್ ಆಗಿ ಕೊಡುವಂಥದ್ದು. ಅದಕ್ಕೋಸ್ಕರ ನಾನು ಇದನ್ನ ಕೊಡ್ತಾ ಇದ್ದೀನಿ. ಹ್ಯೂಮನ್ ರೈಟ್ಸ್ ಅಂದ್ರೆ ಏನು? ಹ್ಯೂಮನ್ ರೈಟ್ಸ್ ಆರ್ ದ ಸ್ಟ್ಯಾಂಡರ್ಡ್ಸ್ ದಟ್ ರೆಕಗ್ನೈಸ್ ದ ಪ್ರೊಟೆಕ್ಟ್ ದ ಡಿಗ್ನಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್. ಅಂತಂದ್ರೆ ಒಬ್ಬ ವ್ಯಕ್ತಿಯ ಘನತೆ ಗೌರವವನ್ನು ಕಾಪಾಡುವಂತ ವಿಷಯನೇ ನಾವೇನಂತ ಕರಿತೀವಿ ಅಂತಂದ್ರೆ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಇದೇ ಹ್ಯೂಮನ್ ರೈಟ್ಸ್ ಏನಿದೆ ಇದು ಗವರ್ನ್ ಮಾಡ್ತಾ ಇದೆ ದ ಇಂಡಿವಿಜುವಲ್ಸ್ ಬೀಯಿಂಗ್ ದ ಲೈವ್ ಇನ್ ದ ಸೊಸೈಟಿ ವಿತ್ ಈಚ್ ಅದರ್. ಪ್ರತಿಯೊಬ್ರು ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಜೀವನ ಮಾಡುವಂತ ಪರಸ್ಪರ ಸಮಾಜದಲ್ಲಿ ಪರಸ್ಪರ ಹೇಗ್ ಬದುಕಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಹ್ಯೂಮನ್ ರೈಟ್ಸ್ ಹೇಳ್ತಾ ಇರುತ್ತೆ. ಇಲ್ಲಿ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ರಾಜ್ಯ ಅಂತಂದ್ರೆ ರಾಷ್ಟ್ರಗಳ ನಡುವೆ, ರಾಷ್ಟ್ರದಲ್ಲಿರುವಂತ ವ್ಯಕ್ತಿಗಳ ನಡುವೆ ಯಾವ ರೀತಿ ಸಂಬಂಧಗಳಿರ್ಬೇಕು, ರಿಲೇಶನ್ಶಿಪ್ ಇರಬೇಕು ಅಂತ ಕೂಡ ಕಾನ್ಸೆಪ್ಟ್ ಹೇಳ್ತಾ ಇದೆ. ಈಗ ಡೈರೆಕ್ಟ್ ಆಗಿ ಬರೋಣ. ಡೆಫಿನೇಷನ್ ನಿಮಗೆ ಕಂಪ್ಲೀಟ್ ಆಗಿ ಬೇಕು ಅಂತಂದ್ರೆ ದಯವಿಟ್ಟು ಪಾರ್ಟ್ 2 ಆರ್ 3 ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದ್ರಲ್ಲಿ ಕ್ಲಿಯರ್ ಆಗಿ ಅದೊಂದ್ಸಲ ನೋಡಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಕೈಂಡ್ಸ್ ಬರ್ತಾ ಇದ್ದೀನಿ. ಕೈಂಡ್ಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಗಳನ್ನು ಹೇಳ್ತಾ ಅದ್ರಲ್ಲೇ ಮತ್ತೆ ಸಬ್ ಕೈಂಡ್ಸ್ ಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಫಸ್ಟ್ನೇದು ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತ ಇದೆ. ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತಂದ್ರೆ ಏನು? ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತಂದ್ರೆ ರೈಟ್ ಟು ಲೈಫ್. ರೈಟ್ ಟು ಲೈಫ್ ಅಂದ್ರೆ ಜೀವಿಸುವ ಬದುಕುವ ಹಕ್ಕಿದೆ. ಯಾರಿಗೆ ಬದುಕುವ ಹಕ್ಕಿಲ್ಲ? ನನಗೂ ಬದುಕುವ ಹಕ್ಕಿದೆ, ನಿಮ್ಗೂ ಬದುಕುವ ಹಕ್ಕಿದೆ. ಯಾರು ಯಾರನ್ನು ಕೂಡ ಅನಿಯಂತ್ರಿತವಾಗಿ, ಆರ್ಬಿಟೇಟರಿ ಆಗಿ, ಅನ್ಕಂಟ್ರೋಲ್ಡ್ ಆಗಿ ಯಾರನ್ನು ಕಿಲ್ ಮಾಡೋ ಆಗಿಲ್ಲ, ಯಾರನ್ನು ಹಾರ್ ಮಾಡೋ ಆಗಿಲ್ಲ. ನನಗ್ ಬದುಕೋ ಹಕ್ಕಿದೆ. ಆಯ್ತಾ? ಯಾರೋ ಒಬ್ರು ಪೊಲಿಟಿಕ್ಸ್ ಅಲ್ಲಿ ಹೋಗಿದ್ದಾರೆ ಅಂದಿದ ತಕ್ಷಣ ಅವ್ರು ನನ್ನನ್ನು ಸಾಯಿಸೋ ಆಗಿಲ್ಲ. ಅದು ನನ್ನ ಹ್ಯೂಮನ್ ರೈಟ್, ಅದನ್ನ ಅವ್ರು ವೈಲೇಟ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಫ್ರೀಡಮ್ ಆಫ್ ಸ್ಪೀಚ್, ಇದನ್ನೆಲ್ಲ ನೀವು ಕಾನ್ಸ್ಟಿಟ್ಯೂಷನ್ ನೋಡೇ ಇದ್ರೆ, ವಾಕ್ ಸ್ವಾತಂತ್ರ್ಯ, ನನ್ನ ಒಪಿನಿಯನ್, ನನ್ನ ಐಡಿಯಾಸ್ ನಾನು ಹೇಳ್ತೀನಿ ಹಂಗಂತೇಳಿ ಎಲ್ಲದನ್ನು ಹೇಳೋದಂತಲ್ಲ. ಅಲ್ಲಿ ಒಂದ್ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಗಳಿದೆ. ಅದನ್ನು ಕೂಡ ನೀವು ನೋಡಿದ್ರೆ ಆರ್ಟಿಕಲ್ 19 ಅಲ್ಲಿ ಎಲ್ಲದನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದಿದ್ರೆ ರೆಸ್ಟ್ರಿಕ್ಷನ್ಸ್ ಗಳು ಇದೆ. ಎಲ್ಲ ಅದ್ರ ಅಂಡಲ್ಲಿ ಇಟ್ಕೊಂಡು ನೋಡ್ತೀರಾ. ಅದಾದ್ಮೇಲೆ ಫ್ರೀಡಮ್ ಆಫ್ ಅಸೆಂಬ್ಲಿ ಆಗುವಂತದ್ದು, ಸಭೆನ ಸೇರುವಂತದ್ದು ಸ್ವಾತಂತ್ರ್ಯ ನನ್ನ ಹತ್ರ ಇದೆ. ಪೀಸ್ಫುಲ್ ಆಗಿ ಸಭೆ ಸೇರ್ಬೇಕು. ಸಭೆ ಸೇರ್ಕೊಂಡು ಇನ್ನೊಂದು ಕ್ರೈಮ್ ಮಾಡುವಂತದ್ದಲ್ಲ. ರೈಟ್ ಟು ವೋಟ್, ಇದನ್ನೇ ಅನ್ನೋದು ನಾವು ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಂತ. ನಾನು ವೋಟ್ ಮಾಡ್ತೀನಿ ಗುರು, ನನ್ನ ಇಷ್ಟ, ನನ್ನ ವೋಟರ್ ಐಡಿ ಇದೆ, ನಾನು ವೋಟ್ ಮಾಡುವಂತದ್ದು ಒಂದು ಹ್ಯೂಮನ್ ರೈಟ್ಸ್. ಆಮೇಲೆ ರೈಟ್ ಟು ಫೇರ್ ಟ್ರಯಲ್, ನನ್ನ ಏನು ಒಂದು ವಿಚಾರಣೆಗೆ ಬಿದ್ದಿರುವಂತಹ ಕೇಸ್ ಏನಿದೆ ಅದು ಫೇರ್ ಆಗಿರ್ಬೇಕು, ರೈಟ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು, ಅದು ಕೂಡ ನನ್ನ ಒಂದು ಹ್ಯೂಮನ್ ರೈಟ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಮೇನ್ ಪಾಯಿಂಟ್ ಅಲ್ಲಿ ಬರುತ್ತೆ ಎಕನಾಮಿಕ್ ಅಂಡ್ ಸೋಷಿಯಲ್ ಅಂಡ್ ಕಲ್ಚರಲ್ ರೈಟ್ಸ್ ಅಂತ ಬರುತ್ತೆ. ಎರಡನೇ ಮೇನ್ ಕೀ ಪಾಯಿಂಟ್ ಅಲ್ಲಿ, ಈ ಎರಡನೇ ಮೇನ್ ಕೀ ಪಾಯಿಂಟ್ ಅಲ್ಲಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕಲ್ಚರ್ ರೈಟ್ಸ್ ಮತ್ತೆ ಯಾವ್ದು ಬರುತ್ತೆ? ರೈಟ್ ಟು ಎಜುಕೇಶನ್, ವಿದ್ಯಾಭ್ಯಾಸ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬೇಕಾಗಿರೋದು, ಶಿಕ್ಷಣದ ಹಕ್ಕು ನನ್ನ ಹಕ್ಕು. ರೈಟ್ ಟು ಹೆಲ್ತ್, ಆರೋಗ್ಯ, ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡುವಂತದ್ದು, ಒಳ್ಳೆ ಆರೋಗ್ಯದ ಹಕ್ಕು ಬೇಕಾಗಿರುವಂತದ್ದು, ಒಳ್ಳೆ ವೈದ್ಯಕೀಯ ಸೌಲಭ್ಯ, ಆರೋಗ್ಯದ ಸೌಲಭ್ಯ, ಹೆಲ್ತ್ ಕೇರು, ಮೆಡಿಕಲ್ ಸರ್ವಿಸ್, ಅದು ನನ್ನ ಹಕ್ಕು. ಮೂರನೇದು ರೈಟ್ ಟು ವರ್ಕ್, ಕರೆಕ್ಟ್ ಆಗಿರುವಂತ ಎಂಪ್ಲಾಯ್ಮೆಂಟ್, ಫೇರ್ ವರ್ಕಿಂಗ್ ಕಂಡೀಷನ್ಸ್ ಗಳು, ಕೆಲಸ ಮಾಡುವಂತ ಹಕ್ಕು, ಕೆಲಸ ಮಾಡುವಂತ ಜಾಗದಲ್ಲಿ ಒಳ್ಳೆ ನ್ಯಾಯಯುತವಾದ ಕೆಲಸದ ಪರಿಸ್ಥಿತಿಗಳು, ಅಂತಂದ್ರೆ ಅಲ್ಲಿ ಇದು ಏನು ಟಾಯ್ಲೆಟ್ ರೂಮ್, ವಾಶ್ರೂಮ್ಸ್, ಸ್ಯಾಲರೀಸ್, ಲೀವ್ಸ್ ಗಳು, ಸರಿಯಾಗಿ ಅವರಿಗೆ ಎಂಟರ್ಟೈನ್ಮೆಂಟ್ ಎಲ್ಲದನ್ನೂ ಕೊಡುವಂತ ಹಕ್ಕು. ಆಮೇಲೆ ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಅದಿರ್ಬೇಕು, ಪ್ರೊಟೆಕ್ಷನ್ ಮಾಡಬೇಕು, ಸೋಷಿಯಲ್ ಸೆಕ್ಯೂರಿಟಿಗೆ ಅಸಿಸ್ಟೆಂಟ್ ಮಾಡಬೇಕು, ಸಹಾಯ ಮಾಡಬೇಕು. ಆಮೇಲೆ ರೈಟ್ ಟು ಕಲ್ಚರಲ್ ಪಾರ್ಟಿಸಿಪೇಷನ್ ಅಂತಿದೆ. ಕಲ್ಚರಲ್ ಪಾರ್ಟಿಸಿಪೇಷನ್, ನನ್ನ ಸಾಂಸ್ಕೃತಿಕ ಭಾವನೆಗಳಿಗೆ ನಾನು ಇನ್ವಾಲ್ವ್ ಆಗ್ತೀನಿ ಅಂತಂದ್ರೆ ಅದನ್ನ ಯಾರು ತಡೆ ಹಿಡಿಯುವ ಆಗಿಲ್ಲ. ಅದು ನನ್ನ ಹ್ಯೂಮನ್ ರೈಟ್ಸ್ ಆಗಿರುತ್ತೆ. ಮೂರನೇದು ಮೇಜರ್ ಆಗಿರುವಂತಹ ಒಂದು ಹಕ್ಕು ಗ್ರೂಪ್ ರೈಟ್ಸ್ ಅಂತ ನಾವು ಕರಿತೀವಿ. ಈ ಗ್ರೂಪ್ ರೈಟ್ಸ್ ಅಲ್ಲಿ ಇಂಡಿಜಿನಿಯಸ್ ಪೀಪಲ್ ರೈಟ್ಸ್ ಅಂತ ಇದೆ, ಸ್ಥಳೀಯ ಜನರ ಹಕ್ಕು. ಈಗ ಉದಾಹರಣೆ ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಕಾಡಿನ ಜನ ಇದಾರಪ್ಪ, ಆಯ್ತಾ? ಕಾಡಿನ ಜನ ಇದ್ದಾರೆ, ಈಗ ಅವ್ರು ಟ್ರೈಬಲ್ಸ್ ಗಳಿದ್ದಾರೆ. ಅವ್ರ ಟ್ರೈಬಲ್ಸ್ ಗಳನ್ನ ನೀವು ಕಾಡಿಂದ ಹೋಗ್ಬಿಟ್ಟು ಬಂದು ಸಿಟಿಯಲ್ಲಿ ನೀವು ಕಾಡಿಂದ ಓಡಿಸ್ಬಿಡ್ತೀವಿ ಅಂತಂದ್ರೆ ಮಾಡಕ್ ಬರಲ್ಲ ಅದು.
ಅವ್ರ ಲೋಕಾಲಿಟಿ ಅದು. ಅವರೊಂದು ಗುಂಪು ಮಾಡ್ಕೊಂಡು ಕಾಡಿನ ಜನ ಕಾಡಲ್ಲಿದ್ದಾರೆ. ಅವರಿಗೆಲ್ಲ ಆಕ್ಚುಲಿ ಎಕ್ಸ್‌ಕ್ಯೂಸ್ ಇದೆ. ಅವರು ತಮ್ಮ ಬಳಕೆಗೋಸ್ಕರ ಮರನ ಕಡಿಬಹುದು. ಯಾರು ಕೇಳಲ್ಲ ಅವರು. ತಮ್ಮ ಬಳಕೆಗೋಸ್ಕರ ಅಂತಂದ್ರೆ ಅಡಿಗೆ ಮಾಡ್ಕೊಳಕ್ ಈ ತರ ಜಮೀನ್ ಜಾಗ ಎಲ್ಲ ಮಾಡ್ಕೊಳಕ್ಕಲ್ಲ. ಅವ್ರು ಫಾರೆಸ್ಟ್ ರಿಸರ್ವ್ ಅಂತ ಹೇಳಿದ್ರು ಕೂಡ ಅವರಿಗೆ ರೈಟ್ಸ್‌ಗಳು ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್‌ಲಿದ್ದಾರೆ. ಅವ್ರನ್ನೆಲ್ಲ ಎತ್ಕೊಂಡ್ ಬಂದು ನಾನು ಸಿಟಿ ಕಳ್ಸ್‌ಬಿಡ್ತೀನಿ, ಕಾಡ್ ಖಾಲಿ ಮಾಡ್ಬಿಡು, ಕಾಡ್ ನಾಶ ಮಾಡ್ತೀನಿ ಅಂತಂದ್ರೆ ಆತರ ಹೇಳಕ್ ಬರಲ್ಲ. ಅವ್ರ್ದು ಬೇರೆ, ಈ ಕಡೆ ಬೇರೆ. ಟ್ರೈಬಲ್ಸ್‌ಗಳಿಗೆ ಅವೆಲ್ಲ ಪ್ರಾವಿಷನ್ಸ್‌ಗಳಿದೆ. ಅವರ ಲ್ಯಾಂಡ್‌ಗಳನ್ನ, ಅವರ ಕಲ್ಚರ್‌ನ, ಅವರ ಸೆಲ್ಫ್ ಡಿಟರ್ಮಿನೇಷನ್‌ನ ಆಯ್ತಾ? ಅವ್ರು ಅವನ್ನೆಲ್ಲ ಕಾಪಾಡ್ಕೊಳ್ಬಹುದು. ಆಮೇಲೆ ವುಮನ್ ರೈಟ್ಸ್ ತುಂಬಾ ಇಂಪಾರ್ಟೆಂಟ್. ಮಹಿಳಾ ಹಕ್ಕುಗಳು ಆಯ್ತಾ? ಸೊ ಇದನ್ನ ಎಷ್ಟು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದಾರೆ, ಅನ್‌ಈಕ್ವಲ್ ಆಗಿ ನೋಡ್ತಾ ಇದಾರೆ, ಅವ್ರನ್ನ ವಯಲೆನ್ಸ್ ಮಾಡ್ತಾ ಇದಾರೆ, ಕ್ರುಯಾಲಿಟಿ ಮಾಡ್ತಾರೆ. ಫ್ಯಾಮಿಲಿ ಇಶ್ಯೂಸ್‌ಗಳು, ಫ್ಯಾಮಿಲಿ ಕೇಸ್‌ಗಳು ನೀವು ಒಂದ್ಸಲ ವಕೀಲರಾಗಿ ಹೊರಗಡೆ ಬನ್ನಿ, ಫ್ಯಾಮಿಲಿ ಕೇಸ್‌ಗಳು ನೋಡ್ಬಿಡೇ ನೀವು ಇರಿಟೇಟ್ ಆಗ್ಬಿಡ್ತೀರಾ. ಆ ರೀತಿ ಇರಿಟೇಟ್ ಮಾಡ್ತಾರೆ ವುಮೆನ್ಸ್‌ಗಳಿಗೆ. ಆಮೇಲೆ ಮರ್ಡರ್, ರೇಪ್, ರ್ಯಾಗಿಂಗು, ವಿಚಿತ್ರ ಕೇಸ್‌ಗಳು ವುಮೆನ್ಸ್ ಅಗೇನ್ಸ್ಟ್ ಮೇಲೆ ವಯಲೇಷನ್ ಮೇಲೆ. ದಯವಿಟ್ಟು ನೀವೆಲ್ಲರೂ ಒಳ್ಳೆ ವಕೀಲರಾಗಿ ಅದಕ್ಕೊಂದು ಕೈನ ತೋರಿಸ್ಬೇಕು ನೀವೆಲ್ಲ ಆಯ್ತಾ? ಎದುರಿಸ್ಬೇಕು ವಕೀಲರಾಗಿ ಇಂಥವೆಲ್ಲ ಕ್ರೈಮ್ಸ್‌ಗಳಿಗೆ ಏನ್ ನಾವು ಮಾಡ್ಬೋದು ವಕೀಲರಾಗಿ ಅಂತೇಳಿ. ಸೊ ಅದೇ ಗ್ರೂಪ್ ರೈಟ್ಸ್‌ಗಳಲ್ಲಿ ಚಿಲ್ಡ್ರನ್ ರೈಟ್ಸ್‌ಗಳಂತಿದೆ. ಹೆಣ್ಮಕ್ಳು, ವೃದ್ಧರು, ವಯಸ್ಸಾದವರು ಎಷ್ಟು ಸಮಸ್ಯೆಯಲ್ಲಿದ್ದಾರೋ ಅದೇ ರೀತಿ ಮಕ್ಕಳು ಕೂಡ ಸಮಸ್ಯೆಯಲ್ಲಿದ್ದಾರೆ. ಪ್ರೊಟೆಕ್ಷನ್ ಇಲ್ಲ ಅವರಿಗೆ, ಎಜುಕೇಶನ್ ಇಲ್ಲ, ಹೆಲ್ತ್ ಕೇರ್ ಇಲ್ಲ. ಇದೆಲ್ಲದೂ ಕೂಡ ನಾನು ಹ್ಯೂಮನ್ ರೈಟ್ಸ್ ಅಂತೇಳಿ ಕ್ವೆಶ್ಚನ್ ರೈಸ್ ಮಾಡ್ಬೋದು. ಆ ಹಕ್ಕಿದೆ ಅವರಿಗೆ. ಡಿಸಾಬಿಲಿಟಿ ರೈಟ್ಸು, ಯಾರ್ಯಾರು ಅಂಗವಿಕಲರಿರ್ತಾರೆ ಸೊ ಅವರಿಗೂ ಕೂಡ ರೈಟ್ಸ್‌ಗಳಿದೆ ಗ್ರೂಪ್ ರೈಟ್ಸ್‌ಗಳಲ್ಲಿ. ಸೊ ಅವ್ರಿಗೆ ಈಕ್ವಾಲಿಟಿ ಸಿಗ್ಬೇಕು, ಅಕ್ಸೆಸಿಬಿಲಿಟಿ ಸಿಗ್ಬೇಕು, ಆಮೇಲೆ ಇನ್ಕ್ಲೂಷನ್ ಸಿಗ್ಬೇಕು. ಗೊತ್ತಾಗ್ತಿದ್ಯಾ ನಿಮಗೆ? ಎಲ್ಲಾ ಕಡೆ ಪ್ರವೇಶ ಸಿಗ್ಬೇಕು, ಎಲ್ಲಾ ಕಡೆ ಸಮಾನತೆ ಸಿಗ್ಬೇಕು, ಎಲ್ಲಾ ಕಡೆ ಸೇರ್ಪಡೆ ಸಿಗ್ಬೇಕು. ರೆಫ್ಯೂಜಿ ರೈಟ್ಸು, ಯಾರಾದ್ರೂ ಬೇರೆ ಕಡೆಯಿಂದ ರೆಫ್ಯೂಸ್ ಮಾಡಿದ್ದಾರೆ ಅಂತಂತಂದ್ರೆ ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಯಾರಿದು ರೆಫ್ಯೂಜಿ ರೈಟ್ಸ್? ಅಸಲಂ ಅಂತಂದ್ರೆ ಏನು? ಪಬ್ಲಿಕ್ ಇಂಟರ್ನ್ಯಾಷನಲ್ ಲೆವೆಲ್ ಓದ್ಕೊಂಡ್ ಬಂದಿದ್ರಲ್ಲ, ಆಶ್ರಯ ಕೊಡುವಂತದ್ದು. ನಾನೇ ಕ್ಲಾಸ್ ಮಾಡಿದೀನಿ. ಅಸಲಂ ಅನ್ನುವಂತ ಕಾನ್ಸೆಪ್ಟ್ಸ್‌ಗಳನ್ನ ಐ ಥಿಂಕ್ 3rd ಆರ್ 4th ಯೂನಿಟ್ ಅಲ್ಲಿ ನಾನೇ ಕ್ಲಾಸಸ್‌ಗಳು ಮಾಡಿದೀನಿ. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡ್ಬೇಕು. ಬೇರೆ ಯಾವ್ದೋ ದೇಶದಿಂದ ಬಂದಿದ್ದಾನೆ, ನಮ್ ದೇಶನಲ್ಲ ಅಂತೇಳೆಲ್ಲ ಬಿಡುವಂತದ್ದಲ್ಲ. ನಮ್ ದೇಶದವ್ರು ಆ ಕಡೆ ಹೋದ್ರು ಅದೇ ತರ ಕೊಡ್ಬೇಕು, ಆ ಕಡೆ ದೇಶದಿಂದ ಈ ಕಡೆ ಹೋದ್ರು ಅದೇ ತರ ಕೊಡ್ಬೇಕು. ಇವೆಲ್ಲ ಪಬ್ಲಿಕ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾನೂನುಗಳು ಮಾಡಿ ಇಟ್ಟಿದ್ದಾರೆ. ಯಾವ್ಯಾವ ದೇಶದವರಿಗೆ ಯಾವ್ಯಾವ ರೀತಿ ರೆಸ್ಪಾನ್ಸಿಬಲ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಇದೆ ಎನ್ವೈರನ್ಮೆಂಟಲ್ ರೈಟ್ಸ್ ಇದೆ. ಈ ಎನ್ವೈರನ್ಮೆಂಟಲ್ ರೈಟ್ಸ್ ಅಲ್ಲಿ ಒಳ್ಳೆ ಹೆಲ್ದಿ ಎನ್ವೈರನ್ಮೆಂಟ್ ಅಲ್ಲಿ ಜೀವನ ಮಾಡುವಂತದ್ದು ಎಲ್ಲರ ಹಕ್ಕು. ಸೇಫ್ ಆಗಿರುವಂತ ಮತ್ತೆ ಹೆಲ್ದಿ ಆಗಿರುವಂತ ಎನ್ವೈರನ್ಮೆಂಟ್ ಅಲ್ಲಿ ಜೀವನ ಮಾಡಬೇಕು. ಕ್ಲೀನ್ ವಾಟರ್, ಶುದ್ಧ ನೀರನ್ನು ಕುಡಿಯುವಂತದ್ದು ಒಬ್ಬ ಮನುಷ್ಯನ, ಅದು ಮಾನವ ಹಕ್ಕು. ಶುದ್ಧ ಗಾಳಿ ತೆಗೆದುಕೊಳ್ಳುವಂತದ್ದು ಒಬ್ಬ ಮಾನವನ ಹಕ್ಕು. ತುಂಬಾ ಈಸಿ ಸರ್. ಹ್ಯೂಮನ್ ರೈಟ್ಸ್ ಎಷ್ಟು ಒಳ್ಳೆ ಈಸಿ ಕಾನ್ಸೆಪ್ಟ್ ಅಂತಂದ್ರೆ ಆರಾಮಾಗಿ ಅರ್ಥ ಆಗುತ್ತೆ. ನೆಮ್ಮದಿಯಾಗಿ ಆರಾಮಾಗಿ ಕೂಲಾಗಿ ಓದಿ. ಆಮೇಲೆ ಇದು ಡಿಜಿಟಲ್ ಇದು ರೈಟ್. ಇದು ಡಿಜಿಟಲ್ ರೈಟ್ ಅಂದ್ರೆ ಏನಂತಂದ್ರೆ ಈಗೆಲ್ಲ ಅಪ್ಕಮಿಂಗ್ ಈಗ ಬಂದಿರುವಂತದ್ದು. ಡಿಜಿಟಲ್ ರೈಟ್ ಅಲ್ಲಿ ರೈಟ್ ಟು ಪ್ರೈವೇಸಿ. ನನ್ನ ಮೊಬೈಲ್ ಅಲ್ಲಿ ಇರುವಂತ, ನನ್ನ ಫೋನ್ ಅಲ್ಲಿ ಇರುವಂತ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಇರುವಂತ ಪ್ರೈವೇಸಿ ನನ್ನ ಹತ್ರ ಇರಬೇಕು. ಅದನ್ನ ಪರ್ಸನಲ್ ಡಾಟಾ ಅಂಡ್ ಪ್ರೈವೇಸಿ ಅಂತ ಹೇಳ್ತೀವಿ. ಈವನ್ ಯಾರಾದರೂ ನಿಮ್ಮ ನಂಬರ್ ನಲ್ಲಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರುವಂತ ಕಾಂಟ್ಯಾಕ್ಟ್ ನ ತಕೊಂಡು ಬೇರೆ ಏನಾದ್ರು ಮಿಸ್ಯೂಸ್ ಮಾಡಿದ್ರೆ ಅದು ನಿಮ್ಮ ಪ್ರೈವೇಸಿನ ಹಾಳು ಮಾಡ್ದ ಹಾಗೆ. ನಿಮ್ ಬಿಸ್ನೆಸ್ ಆಗಿಲಿ ಏನಾದ್ರು ಪ್ರೈವೇಸಿನ ಹಾಳು ಮಾಡ್ದ ಹಾಗೆ. ಇದು ಒಂದು ಸೈಬರ್ ಕ್ರೈಮ್ ಆಗುತ್ತೆ ಆಯ್ತಾ? ಆಮೇಲೆ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆನ್ಲೈನ್ ಅಂತ ಇದೆ. ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆನ್ಲೈನ್ ಅಂತಂದ್ರೆ ನಿಮ್ಮ ಐಡಿಯಾಸ್ಗಳನ್ನ ನೀವು ಆನ್ಲೈನ್ ಅಲ್ಲಿ ಹಾಕಿ. ನಿಮ್ಮ ಐಡಿಯಾಸ್ಗಳನ್ನ ನೀವು ಲ್ಯಾಪ್ಟಾಪ್ ಅಲ್ಲಿ ಹಾಕಿ, ನಿಮ್ಮ ಐಡಿಯಾಸ್ಗಳನ್ನ ನೀವು ಮೊಬೈಲ್ ಅಲ್ಲಿ ಹಾಕಿ, ನಿಮ್ಮ ಐಡಿಯಾಸ್ಗಳನ್ನ ನೀವು ಈ ತರ ಎಲ್ಲದನ್ನು ಕೂಡ ಎಕ್ಸ್‌ಪ್ರೆಸ್ ಮಾಡ್ಬೋದು. ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ರೈಟ್ ಟು ಆಕ್ಸೆಸ್ ದ ಇನ್ಫಾರ್ಮೇಶನ್. ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾ, ಆನ್ಲೈನ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೊಳ್ಳಿ. ಇಂಥ ಇನ್ಫಾರ್ಮೇಶನ್ ತಗೊಳಂಗಿಲ್ಲ ಅಂತ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಯಾವ್ದು ವೆಬ್ಸೈಟ್ ಬೇಕಾ, ಇದು ಗವರ್ಮೆಂಟ್ ವೆಬ್ಸೈಟ್ಸ್ ನೀವು ತಗೋಬಹುದು. ಯಾರು ನಿಮ್ ರೆಸ್ಟ್ರಿಕ್ಷನ್ ಮಾಡಲ್ಲ. ಇದು ಕೂಡ ಒಂದು ಹ್ಯೂಮನ್ ರೈಟೇ. ಇದಿಷ್ಟು ಬಿಟ್ಟು ಮತ್ತೆ ಅದರ್ ರೈಟ್ ಅಂತ ಹಾಕಿದೀನಿ. ಈ ತರ ನೀವು ಇದೊಂದು ಹ್ಯೂಮನ್ ರೈಟ್ ಅನ್ನುವಂಥದ್ದಿಲ್ಲ. ಇದು ತುಂಬಾ ವೈಡ್ ಕಾನ್ಸೆಪ್ಟ್ ಇದು ಆಯ್ತಾ? ತುಂಬಾ ಆಳವಾದಂತ, ಅಗಲವಾದಂತ, ತುಂಬಾ ವಿಶಾಲವಾದಂತಹ ಕಾನ್ಸೆಪ್ಟ್ ಇದು ಆಯ್ತಾ? ಇದು ನೀವು ಎಂಡ್ಲೆಸ್ ಕಾನ್ಸೆಪ್ಟ್ ಅಂತಾರಲ್ಲ, ಆ ತರ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು. ನೀವು ಕೆದಕ್ತಾ ದಿನಗಳಾಗ್ತಾ ಆಗ್ತಾ ಈಗ ಟ್ರೆಂಡ್ ನಡೀತಾ ಇದೆ ಆನ್ಲೈನ್ ಟ್ರೆಂಡ್. ಅದಕ್ಕೆ ಆನ್ಲೈನ್ ಟ್ರೆಂಡ್ ಅಲ್ಲೇ ಇದು ಡಿಜಿಟಲ್ ರೈಟ್ ಅಂತಾನೆ ಒಂದ್ ಮಾಡ್ಬಿಟ್ರು. ಅದರ್ ರೈಟ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ಬೇಕು ಅಂದ್ರೆ ರೈಟ್ ಟು ಡೆವಲಪ್ಮೆಂಟ್. ನೀವು ನಿಮ್ಮ ಬೆನಿಫಿಟ್ಸ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಿಕೊಂಡು ಡೆವಲಪ್ಮೆಂಟ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಅದು ಒಂದು ಹ್ಯೂಮನ್ ರೈಟ್. ರೈಟ್ ಟು ಪೀಸ್, ಶಾಂತಿಯಿಂದ ಸೆಕ್ಯೂರಿಟಿಯಿಂದ ಬದುಕುವಂಥದ್ದು ಒಂದು ಹ್ಯೂಮನ್ ರೈಟ್. ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಅಂದ್ರೆ ಸ್ವನಿರ್ಣಯ. ನೀವು ನಿಮಗೆ ಬೇಕಾಗಿರುವಂತ ನಿರ್ಣಯನ ನೀವು ತೆಗೆದುಕೊಳ್ಳುವಂತದ್ದು ಕೂಡ ಒಂದು ನಿಮ್ಮ ಹ್ಯೂಮನ್ ರೈಟ್. ನೀವು ಯಾವ ಪೊಲಿಟಿಕಲ್ ಪಾರ್ಟಿನಾದ್ರೂ ಸೆಲೆಕ್ಟ್ ಮಾಡಿ, ಯಾವ ಎಕನಾಮಿಕ್ ಆದ್ರೂ ಸರಿ ತಪ್ಪು ಅಂತ ಹೇಳಿ, ಯಾವ ಸೋಷಿಯಲ್ ಸಿಸ್ಟಮ್ ಆದ್ರೂ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ್ದು ಇಷ್ಟ ಇದೆ ಅಲ್ಲಿ ಬದುಕಿ ಸರ್. ನಿಮ್ಗೆ ಕೇಳೋಣ. ನಿಮ್ಮ ಲೈಫ್, ನಿಮ್ಮ ಜೀವನ, ನಿಮ್ಮ ಹಕ್ಕು, ನಿಮ್ಮ ಮಾನವ ಹಕ್ಕುಗಳು ನಿಮ್ಮ ಕೈಯಲ್ಲಿ, ನಿಮ್ಮ ಹತ್ರ ಇದೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಸಾಕು. ಮುಂದಿನ ವಿಡಿಯೋಸ್ಗಳಲ್ಲಿ ಫರ್ದರ್ ಕಾನ್ಸೆಪ್ಟ್ ಗಳೇನಿದೆ ಅದನ್ನೆಲ್ಲ ಕಲಿತಾ ಹೋಗೋಣ. ಸೊ ನಮ್ದು ಮುಂದಿನ ವಿಡಿಯೋಸ್ಗಳು ನಿಮ್ಗೆ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಪೇಜ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು. ಒಂದು 5 ನಿಮಿಷ ಕಂಪ್ಲೀಟ್ ಆಗಿ ಹೇಳ್ತಾರೆ, ಒಂದ್ಸಲ ನೋಡ್ಕೊಳ್ಳಿ. ನೀವು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ ರಿವಿಷನ್ ನಾನು ಮಾಡ್ಕೊಳ್ಬಿಡ್ತೇನೆ, ಏನ್ ಸ್ಟಡಿ ಮಾಡಿದ್ವಿ ಅಂತ. ನೀವು ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದಿದೆ. ಹ್ಯೂಮನ್ ರೈಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ ರೈಟ್ಸ್ ಗಳು ನೋಡ್ತಾ ಬಂದೆ ನಾವು.
ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಲ್ಲಿ ಲೈಫ್, ಅಸೆಂಬ್ಲಿ, ವೋಟು, ಟ್ರಯಲ್ ಇದನ್ನ ನೋಡಿದ್ವಿ. ಎಕನಾಮಿಕ್ ಅಂಡ್ ಸೋಷಿಯಲ್ ಕಲ್ಚರಲ್ ರೈಟ್ಸ್ ಅಲ್ಲಿ ಎಜುಕೇಶನ್, ಹೆಲ್ತ್, ವರ್ಕ್, ಸೆಕ್ಯೂರಿಟಿ, ಪಾರ್ಟಿಸಿಪೇಷನ್ ಇದು ನೋಡಿದ್ವಿ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕದಲ್ಲಿ ಶಿಕ್ಷಣ, ಆರೋಗ್ಯ, ಕೆಲಸ ಮಾಡೋದು, ಸಾಮಾಜಿಕವಾಗಿರುವಂತದ್ದು, ಸಾಮಾಜಿಕವಾಗಿ ಭಾಗವಹಿಸುವಂತದ್ದು. ಗ್ರೂಪ್ ರೈಟ್ಸ್ ಗಳಲ್ಲಿ ನೋಡಿದಂತದ್ದು ಯಾವುದು ಅಂತಂತಂದ್ರೆ ಇಂಡಿಜಿನಿಯಸ್ ಸ್ಥಳೀಯ ಜನರ ಹಕ್ಕುಗಳು, ಮಹಿಳಾ ಹಕ್ಕುಗಳು ಅಂದ್ರೆ ವುಮೆನ್ಸ್ ರೈಟ್ಸ್ ಗಳು, ಚಿಲ್ಡ್ರನ್ ರೈಟ್ಸ್ ಗಳು, ಡಿಸಾಬಿಲಿಟಿ ರೈಟ್ಸ್ ಗಳು, ರೆಫ್ಯೂಜಿ ರೈಟ್ಸ್ ಗಳು, ಅಂಗವಿಕಲರು, ಮಕ್ಕಳು, ನಿರಾಶ್ರಿತರು ಎಲ್ಲರದು ಕೂಡ ನೋಡಿದ್ವಿ. ಆಮೇಲೆ ಎನ್ವೈರನ್ಮೆಂಟಲ್ ರೈಟ್ಸ್ ಬಂದ್ವಿ. ಎನ್ವೈರನ್ಮೆಂಟಲ್ ರೈಟ್ಸ್ ಅಂತಂದ್ರೆ ಏನಿದೆ ಬರೋದೇ ಏನು, ಗಾಳಿ, ನೀರು, ವಾಟರ್, ಏರು, ಇನ್ನೊಂದ್ ಬಿಟ್ರೆ ಹೆಲ್ದಿ ಎನ್ವೈರನ್ಮೆಂಟ್ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬಂದ್ವಿ ಡಿಜಿಟಲ್ ರೈಟ್ಸ್. ಡಿಜಿಟಲ್ ರೈಟ್ಸ್ ಏನಾದ್ರು ಬಂದ್ರೆ ಪ್ರೈವೇಸಿ, ಎಕ್ಸ್ಪ್ರೆಷನ್, ಆನ್ಲೈನ್, ಆಕ್ಸೆಸ್ ಇನ್ಫಾರ್ಮೇಶನ್ ತೆಗೆದುಕೊಳ್ಳುವಂಥದ್ದು. ಅದರ್ ರೈಟ್ಸ್ ಅಲ್ಲಿ ಬಂದ್ವಿ ಅಂತಂದ್ರೆ ಡೆವಲಪ್ಮೆಂಟ್ ಆದ್ರೂ ಮಾಡ್ಕೊಳ್ಳಿ, ಅಭಿವೃದ್ಧಿನಾದ್ರೂ ಮಾಡಿ, ಪೀಸ್ ಆಗಿರಿ, ಶಾಂತಿಯಾಗಿರಿ, ಸ್ವನಿರ್ಣಯ ತಗೊಳ್ಳಿ, ಸೆಲ್ಫ್ ಡಿಟರ್ಮಿನೇಷನ್ ತಗೊಳ್ಳಿ, ಈ ತರ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನು ಕೂಡ ನಾವು ಕಲ್ತ್ವಿ. ಇದೇ ತರ 100% ಎಲ್ಲಾ ಕಾನ್ಸೆಪ್ಟ್ಸ್ ಗಳಾಗಿದೆ, ಬಟ್ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ. ಓಕೆ, ನೀವು ನಿಮ್ ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ. ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ.
ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ವೆಲ್, ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100%ನ ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.